ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಎಲ್ಲ ಯೂತ್ಸ್ಗಳ ಫೇವ್ರೇಟ್, ಎಲ್ಲ ಯೂತ್ಸ್ಗಳ ಡ್ರೀಮ್ ಕಾರ್ ಆಗಿರೋ ನಮ್ಮ ಹೋಂಡಾ ಸಿವಿಕ್ ಇವತ್ತು ನನ್ನ ಹತ್ರ ರಿವ್ಯೂಗಿದೆ. 18 ವರ್ಷಗಳಾಗಿದ್ರು ಇವತ್ತಿನ ಡೇಟಲ್ಲಿ ಈ ಒಂದು 5-6 ಲ್ಯಾಕ್ಸ್ ಬಜೆಟಲ್ಲಿ ಈ ಒಂದು ಕಾರ್ನ ನಾವು ತಗೋಬೇಕಾ? ಇವತ್ತಿನ ಡೇಟಲ್ಲಿ ಮೇಂಟೆನೆನ್ಸ್ ಹೇಗಿದೆ, ಓಡ್ಸೋಕ್ಕೆ ಹೇಗಿದೆ, ಫೀಲ್ ಹೇಗಿದೆ, ಆ್ಯಂಡ್ ಇಸ್ ಇಟ್ ವರ್ತ್ ಅನ್ನೋದನ್ನ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಥ್ರೂ ಔಟ್ ದ ವಿಡಿಯೋ. ಬರೋದಾದರೆ ಇದರಲ್ಲಿ ನಿಮಗೆ 1799cc 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಹೋಂಡಾ ಅವರ ಐವಿಟೆಕ್ ದ ಗ್ರೇಟ್ ಇಂಜಿನ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 132 PS ಆಫ್ ಪವರ್ ಆ್ಯಂಡ್ 178 Nm ಆಫ್ ಟಾರ್ಕ್ ಸಿಗುತ್ತೆ. ಪೇಪರ್ ಮೇಲೆ ಸಿಂಪಲ್ ಅನಿಸಿದ್ರು, ಇವತ್ತು ಕೂಡ ನೀವು ಎಕ್ಸಲೇಟರ್ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಮೇಕ್ ಯು feel aggressive on the roads. While driving I'll tell you actually how is the performance ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಆ ಲೋ ಸ್ಲಂಗ್ ಸ್ಟ್ಯಾಂಡ್ಸ್ ಆಗಿರ್ಬೋದು, ಅಗ್ರೆಸಿವ್ ಆಗಿರೋ ಅಂಥ ಡ್ಯುಯಲ್ ಬ್ಯಾರಲ್ ಹೆಡ್ಲೈಟ್ಸ್ ಆಗಿರ್ಬೋದು, ಆ್ಯಂಡ್ ಅಗ್ರೆಸಿವ್ ಏರೋಡೈನಾಮಿಕ್ ಹೊಂದಿರೋಂಥ ಈ ಫ್ರಂಟ್ ಬಾನೆಟ್ ಆಗಿರ್ಬೋದು. ಸೈಡಲ್ಲಿ ಸಿಕ್ಕಾಪಟ್ಟೆ ಲಾಂಗ್ ಆ್ಯಂಡ್ ಪ್ರೀಮಿಯಮ್ ವಿತ್ ಕೂಪೆ ಸ್ಟೈಲ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ರಿಯರಿಂದ ನೋಡ್ತಾ ಇದ್ರೆ LED ಥರ ಡಿಸೈನ್ ಇದ್ರು, ಬಟ್ LED ಲೈಟ್ಸ್ ಅಲ್ಲ, ಸಿಕ್ಕಾಪಟ್ಟೆ ಕ್ಲಾಸಿ ಆ್ಯಂಡ್ ಸ್ಪೋರ್ಟಿಯರ್ ಆಗಿದೆ. ಜೊತೆಗೆ ಸ್ಪಾಯ್ಲರ್ ಇಲ್ಲ ಅಂದರೂ ಸಿಕ್ಕಾಪಟ್ಟೆ ಸ್ಪೋರ್ಟಿಯಾಗಿ ಕಾಣಿಸುತ್ತೆ ವಿತ್ ದೀಸ್ ಡ್ಯುಯಲ್ ಟಿಪ್ ಎಕ್ಸಾಸ್ಟ್ ವಿಚ್ ಆರ್ ಅಬ್ಸಲ್ಯೂಟ್ಲಿ ಫಂಕ್ಷನಿಂಗ್. ಇದರ ಲೆಂತ್ ಬಂದು ಅಪ್ರಾಕ್ಸಿಮೇಟ್ಲಿ 4.5 ಮೀಟರ್ಸ್ ಇದೆ. ವೈಡ್ ಬಾಡಿ, ಲಾಂಗ್ ವೀಲ್ ಬೇಸ್. ಅದಕ್ಕೆ ಇವತ್ತು ಕೂಡ ಇದರ ರೋಡ್ ಪ್ರೆಸೆಂಟ್ ಟಾಪ್ ಕ್ಲಾಸ್ ಆಗಿದೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಹೇಗಿದೆ ಓಡ್ಸೋಕ್ಕೆ ಅಂತ ನೋಡೋಣ. ಲೆಟ್ ಸ್ಟಾರ್ಟ್ ಡ್ರೈವಿಂಗ್ ರೈಟ್ ಅವೇ. ಸೊ ನೋಡ್ತಾ ಇರ್ಬೋದು ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ. ಸೊ ಲೆಟ್ ಮಿ ಲಾಂಚ್ ಇಟ್ ಅಟ್ ಅರೌಂಡ್ 4000 RPM. ಈ ಕಾರು 0 to 100 ಅಂಡರ್ 10 seconds ಮಾಡುತ್ತೆ. ಸೊ ಎಕ್ಸ್ಟ್ರೀಮ್ಲಿ ಪವರ್ಫುಲ್, ಎಕ್ಸ್ಟ್ರೀಮ್ಲಿ ಸೂಪರ್ಬ್, ಎಕ್ಸ್ಟ್ರೀಮ್ಲಿ ರಿಫೈನ್ಡ್ ಇಂಜಿನ್ ಅಂತ ಹೇಳ್ಬೋದು. ಈಗ ನಾನು ಏನು ತೋರಿಸ್ದೆ, ದಟ್ ಈಸ್ ದ ರೀಸನ್ ವೈ ಪೀಪಲ್ ವಿಲ್ ಫ್ರೀಕಿಂಗ್ ಲವ್ ದಿಸ್ ವೆಹಿಕಲ್. ದಟ್ ಈಸ್ ದ ರೀಸನ್ ಟು ಬೈ. ಆ ಯೂತ್ಸ್ಗಳಿಗೆ ಬೇಕಾಗಿರೋವಂಥದ್ದು ಒಂದು ಪವರು, ಒಂದು ಸ್ಟ್ಯಾಂಡ್ಸು, ಒಂದು ಟ್ಯೂನರ್ಸ್ ಫ್ರೆಂಡ್ಲಿ ಕಾರು. ಈ ಕಾರ್ನ ನೀವು ಯಾವ ಲೆವೆಲಿಗೆ ಬೇಕಾದ್ರೂ ಟ್ಯೂನ್ ಮಾಡ್ಕೋಬೋದು. ದಟ್ ಈಸ್ ದ ಕೆಪಾಸಿಟಿ ಆಫ್ ದಿಸ್ ಫ್ರೀಕಿಂಗ್ ಹೋಂಡಾ ಸಿವಿಕ್. ಸೊ ಆಬ್ವಿಯಸ್ಲಿ ಡೂ ಇಟ್ ವಿತ್ ಸೇಫ್ಟಿ. ಯಾವಾಗಲೂ ಹೀಗೆ ಓಡಿಸೋದಲ್ಲ. ಸಮ್ಟೈಮ್ಸ್ ಯಾವಾಗ ವೆನ್ ಯು ನೀಡ್ ಫನ್ ಇನ್ ಯುವರ್ ಲೈಫ್, ಜಸ್ಟ್ ಡೂ ಇಟ್. ಕಾರ್ಗಳು ತೊಗೊಂಡು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಯಾಕೆ ಆಗೋದು ಅಂದರೆ, ಯಾವಾಗ ನೋಡಿದ್ರು ಅದೇ ಥರ ಓಡಿಸ್ತಾರೆ. ದಟ್ ಈಸ್ ನಾಟ್ ಹೌ ಯು ಶುಡ್ ಡ್ರೈವ್. ಅದನ್ನು ಡ್ರೈವ್ ಮಾಡಬೇಕಾದ್ರು ಇಟ್ ಈಸ್ ದೇರ್. ವೆನ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ದೆನ್ ಯು ಹ್ಯಾವ್ ಟು ಡ್ರೈವ್. ಪ್ರತಿಯೊಬ್ಬರು ತೊಗೊಂಡಿದ್ದು ಎಲ್ಲ ಟೈಮು ಹಂಗೆ ಓಡಿಸಿದ್ರೆ ಆಕ್ಸಿಡೆಂಟ್ಸ್ ಆಗದೆ ಇನ್ನೇನಾಗುತ್ತೆ. ಸೊ ಮೇಕ್ ಶೋರ್ you do it rightly, you do it in a safe place, you execute it properly. ಚೂರ್ ಮಿಸ್ಟೇಕ್ ಆದರೂ it can turn to worstest possible. ರೈಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳೋದಾದ್ರೆ, ಸಸ್ಪೆನ್ಷನ್ ಸ್ಟಿಫ್ ಆಗಿದೆ. 100, 110, 120, 140 ಕಾರು ಪ್ಲಾಂಟೆಡ್ ಫೀಲ್ ಆಗುತ್ತೆ. ಸೊ ಒಂದು ಡ್ರಾಬ್ಯಾಕ್ಸ್ ಬಗ್ಗೆ ಹೇಳೋದಾದ್ರೆ, ಈ ಕಾರಿದ ಗ್ರೌಂಡ್ ಕ್ಲಿಯರೆನ್ಸ್. ಒಂದು ಬಂಪ್ ನೀವು ಇಫ್ ಯು ಅವಾಯ್ಡ್ ಇಟ್, ಒಂದು ಚೂರು ನಿಮಗೆ ಕಾಣಿಸ್ತೆ, ನೀವು ಒಂದು ಚೂರು ಬಿಟ್ರಿ ಅಂದರೆ ಬಂಪರ್ ಕತೆ ಮುಗೀತು. ಗುಡ್ ಬೈ ಹೇಳ್ಬಿಡಿ ನಿಮ್ಮ ಬಂಪರ್ಸ್ಗಳಿಗೆ. ಆ್ಯಂಡ್ ಈ ಒಂದು ಮ್ಯೂಸಿಕ್ ಸಿಸ್ಟಮ್ ಓಲ್ಡ್ ಆಗಿದ್ದಾರೆ. ಇಫ್ ಯು ಆರ್ ಪ್ಲಾನಿಂಗ್ ಟು ಅಪ್ಗ್ರೇಡ್, ವೆಲ್ ಆ್ಯಂಡ್ ಗುಡ್, ಆರ್ ಎಲ್ಸ್ ನಿಮಗೆ ಸ್ವಲ್ಪ ಓಲ್ಡ್ ಫೀಲ್ ಆಗುತ್ತೆ. ಮೇಂಟೆನೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಹೋಂಡಾ ಇಂಜಿನ್ ಬಗ್ಗೆ ನಿಮಗೆ ಗೊತ್ತು, ಇಟ್ ಇಸ್ ಎಕ್ಸ್ಟ್ರೀಮ್ಲಿ ರಿಲಯಬಲ್. ಬಟ್ ಹಳೆ ಕಾರ್ ಆಗಿರೋದ್ರಿಂದ ಡೆಫಿನೆಟ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ಸಸ್ಪೆನ್ಷನ್ ಆಗಿರ್ಬೋದು, ಇಂಜಿನ್ ಮೌಂಟ್ಸ್ಗಳಾಗಿರ್ಬೋದು, ಬುಷಸ್ಗಳಾಗಿರ್ಬೋದು, ಸಣ್ಣ ಪುಟ್ಟ ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ಗಳಾಗಿರ್ಬೋದು. ಸೊ ಡೆಫಿನೆಟ್ಲಿ ಇಟ್ ವಿಲ್ ಆಸ್ಕ್ ಸ್ವಲ್ಪ ಮೇಂಟೆನೆನ್ಸ್ ಹೈಯರ್ ಸೈಡ್ಗೆ ಇದೆ. ವಾಟ್ ಆ್ಯಂಡ್ ಆಲ್ ಐ ಲೈಕ್ ಅಬೌಟ್ ದಿಸ್ ಕಾರ್ ಅಂತ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ದ ಹೋಂಡಾ ಇಂಜಿನ್, ಎಕ್ಸಲೆಂಟ್, ಸೂಪರ್ಬ್, ರಿಲಯಬಲ್, ರಿಫೈನ್ಡ್ ಇಂಜಿನ್. ದಿಸ್ 1.8 ಐವಿಟೆಕ್ ಇಂಜಿನ್ ಆಲ್ಮೋಸ್ಟ್ 1,44,000 kilometers ಈ ಕಾರ್ ಓಡಿದೆ. ಸ್ಟಿಲ್ ಇಟ್ ಈಸ್ ಬಟರಿ ಸ್ಮೂತ್, ಸ್ಟಿಲ್ ಇಟ್ ಈಸ್ ವೆರಿ ರಿಫೈನ್ಡ್. ಸೆಕೆಂಡ್ ಥಿಂಗ್, ಇದರ ಒಂದು ಲುಕ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ ಲೋ ಗ್ರೌಂಡ್ ಫೀಲ್ ಆಗಿರ್ಬೋದು, ಆ ಒಂದು ಸ್ಟಕ್ ಟು ದಿ ಗ್ರೌಂಡ್ ಫೀಲ್ ಆಗಿರ್ಬೋದು, ದ ರಿಯಾಕ್ಷನ್ಸ್ ಆಫ್ ಪೀಪಲ್ ಆಗಿರ್ಬೋದು, ಐ ಅಬ್ಸಲ್ಯೂಟ್ಲಿ ಲವ್ ಇಟ್. ದ ಸ್ಟೇರಿಂಗ್ ಫೀಡ್ಬ್ಯಾಕ್, ಇಟ್ ಗಿವ್ಸ್ ಯು ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸಿಕ್ಕಾಪಟ್ಟೆ ಕೂಲ್ ಕಾರ್ ಅಂತ ಹೇಳ್ಬೋದು, ಫಾರ್ ಸ್ಪೆಷಲಿ ಫಾರ್ ಯೂತ್ಸ್. ಸೊ ದೀಸ್ ಆ್ಯಂಡ್ ಆಲ್ ಥಿಂಗ್ಸ್ ಐ ಲವ್ಡ್ ಅಬೌಟ್ ದಿಸ್ ಹೋಂಡಾ ಸಿವಿಕ್. ಸೊ ಈಗ ನಮ್ಮ ವಿಡಿಯೋ ಕೊನೆಯ ಪಾರ್ಟಿಗೆ ಬರೋಣ. ಹೂ ಶುಡ್ ಬೈ ದಿಸ್ ಕಾರ್?
ಸೊ ನಿಮ್ಮ ಹತ್ರ ಒಂದು 2-3 ಲಕ್ಷ ಬಜೆಟ್ ಇದೆ, ಒಂದು ಒಳ್ಳೆ ಹೋಂಡಾ ಸಿವಿಕ್ ಲೆಸ್ ಡ್ರಿವನ್ ಕ್ಲೀನ್ ಬಾಡಿ ಲೈನ್ ಇರೋವಂಥ ಕಾರು ನಿಮಗೆ ಸಿಕ್ತು ವಿತ್ ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಅಂಥವ್ರು, ಆ್ಯಂಡ್ ಯು ಆರ್ ಲುಕಿಂಗ್ ಫಾರ್ ಅ ಸ್ಪೋರ್ಟಿ ಸೆಡ್ಯಾನ್, ಪ್ರೀಮಿಯಮ್ ಸೆಡ್ಯಾನ್, ನಿಮಗೆ ಒಳ್ಳೆ ಫೀಲ್ ಬೇಕು ಅಂಥವ್ರು ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ಹೋಗ್ಬಿಡಿ. ಆರ್ ಎಲ್ಸ್ ಯಾರೆಲ್ಲ ಯೂತ್ಸ್ ನೋಡ್ತಿದ್ದೀರಾ, ನಿಮಗೆ ಮೈಲೇಜ್ ಕ್ವೆಶನ್ ಇಲ್ಲ, ನಿಮಗೆ ಟ್ಯೂನಿಂಗ್ ಪರ್ಪಸಿಗೆ ಬೇಕು, ಕಾಲೇಜಿಗೆ ತೊಗೊಂಡೋಗಕ್ಕೆ ಬೇಕು ಅಂಥವ್ರಾದರೆ ಡೆಫಿನೆಟ್ಲಿ ಸೂಪರ್ಬ್ ಕಾರ್ ಅಂತ ಹೇಳ್ತೀನಿ. ತೊಗೊಳ್ಳಿ, ಮಜಾ ಮಾಡಿ, ಬಟ್ ಗುಡ್ ಕಂಡೀಷನ್ ಕಾರ್ನ ತೊಗೊಳ್ಳಿ, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತೀರಾ ಇನ್ ಟರ್ಮ್ಸ್ ಆಫ್ ಮೇಂಟೆನೆನ್ಸ್. ಸೊ ಕ್ಯಾಟಗರಿಗೆ ಬಿಲಾಂಗ್ ಅವ್ರಿಗವರು ಡೆಫಿನೆಟ್ಲಿ ಬೈ ದಿಸ್. ಯಾರಿಗೆಲ್ಲ ಒಂದು ಫ್ಯಾಮಿಲಿ ಸೆಡಾನ್ ಬೇಕು, ನನಗೆ ಲೆಸ್ ಮೇಂಟೆನೆನ್ಸ್ ಬೇಕು, ಚೆನ್ನಾಗಿ ಓಡಾಡಬೇಕು ಅಂಥವ್ರು ಸ್ವಲ್ಪ ಈ ಕಾರಿಂದ ದೂರನೇ ಇರಿ, ಬಿಕಾಸ್ ಇಟ್ ಈಸ್ ವೆರಿ ರಿಸ್ಕಿ ಫಾರ್ ಯು. ಫ್ಯಾಮಿಲಿ ಹಾಕ್ಕೊಂಡು ಈ ಒಂದು ಕಾರಲ್ಲಿ ನೀವು ಒಂದು ಸ್ಮಾಲ್ ಹಂಪ್ನ ಎದುರಿಸಿದ್ರು ಡಮಾರಾಗಿ ಹೋಗುತ್ತೆ. ಸೊ ಅಂಥವ್ರು ಈ ಒಂದು ಕಾರಿಂದ ಸ್ವಲ್ಪ ದೂರನೇ ಇರಿ. 2026 ನೀವು ಇನ್ ಕೇಸ್ ಏನಾದ್ರು ನಿಮ್ಮ ಹತ್ರ ಒಂದು ಒಳ್ಳೆ ಬಜೆಟ್ ಇದ್ರೆ ನೀವು ಇದನ್ನ ತಗೋಬೇಕಂದ್ರೆ ನನ್ನ ಒಪಿನಿಯನ್ ಎಸ್, ಡೆಫಿನೆಟ್ಲಿ ಗೋ ಫಾರ್ ದಿಸ್ ಕಾರ್. ಈ ಕಾರ್ಗಳು ಇರೋ ಅಷ್ಟು ದಿನ ನಮ್ಮ ಎಥನಾಲಿಂದ ಹಾಳಾಗೋಗ್ಬಿಡುತ್ತೆ, ಮುಂದೆ ಏನು ಮಾಡ್ತಾರೋ ನಮ್ಮ ಗೌರ್ಮೆಂಟ್ ಗೊತ್ತಿಲ್ಲ. ಸೊ ಆದ್ರಿಂದ ನಿಮಗೆ ಬಜೆಟ್ ಇದ್ರೆ, ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಸ್ಪೆಂಡಿಂಗ್ ಆನ್ ದೀಸ್ ಕಾರ್ಸ್, ಇಫ್ ಯು ಲವ್ ಟು ಡ್ರೈವ್ ಕಾರ್ಸ್, ಇಫ್ ಯು ವಾಂಟ್ ಟು ಹ್ಯಾವ್ ಅ ಪ್ರೀಮಿಯಂ ಬೀಸ್ಟ್ ಇನ್ ಯೋರ್ ಗ್ಯಾರೇಜ್ ಇನ್ ಯೋರ್ ಲೈಫ್ ಟೈಮ್ ಅಂದರೆ ಡೆಫಿನೆಟ್ಲಿ ಗೋ ಫಾರ್ ದಿಸ್. ದೇರ್ ಇಸ್ ಅಬ್ಸಲ್ಯೂಟ್ಲಿ ಝೀರೋ ಎರರ್ಸ್. ಈ ಕಾರಿನ ಬಗ್ಗೆ ರಿವ್ಯೂ ಇಷ್ಟೇ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಹೋಂಡಾ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ಸಿವಿಕ್ ಫ್ಯಾನ್ಸ್ ಯಾರ್ಯಾರೆಲ್ಲ ಇದ್ದೀರಾ, ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ. ಸಿವಿಕ್ ಬಗ್ಗೆ ನಿಮ್ಗೆ ಏನೇನು ಗೊತ್ತು, ಏನೇನು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ವಿಡಿಯೋಲಿ ಇನ್ನೇನಾರೋ ಇಂಪ್ರೊವೈಸೇಷನ್ ಅಥವಾ ಈ ಗಾಡಿ ಬಗ್ಗೆ ಏನಾರೋ ಮಿಸ್ಟೇಕ್ ಆಗಿದ್ರೆ, ಏನಾರೋ ಹೇಳ್ಬೇಕಾಗಿತ್ತು ಅಂದರೆ, ಯಾವ್ದಾರೋ ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋದಾಗಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಕಾರ್ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಆ್ಯಂಡ್ ಬಾಯ್. ಇನ್ನೊಂದು ಈ ಕಾರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಒಂದು ಫೀಚರ್ ಏನು ಅಂದರೆ, ಈ ಒಂದು ವೈಪರ್ ಬ್ಲೇಡ್ಸ್ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಪರ್ ಕೂಲಾಗಿ ಕಾಣಿಸುತ್ತೆ.